ಇನ್ನು ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕೆ ಬರೋಣ. ರಾಮ ಮಂದಿರದಲ್ಲಿ ಕಾಣಿಕೆ ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ನಿತ್ಯ ಗೋಪಾಲ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಂದಿರದಲ್ಲಿ ಕಾಣಿಕೆ ಕಳ್ಳತನದಿಂದಾಗಿ ನಮಗೂ ಕೂಡ ತೀವ್ರ ನೋವಾಗಿದೆ ಹೀಗಂತ ಶ್ರೀರಾಮ ಮಂದಿರ ಟ್ರಸ್ಟ್ನ ಅಧ್ಯಕ್ಷರು ನಿತ್ಯ ಗೋಪಾಲ್ ಪತ್ರವನ್ನ ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳ್ಳತನದಿಂದ ತೀವ್ರ ನೋವಾಗಿದೆ ಅಂತ ಪತ್ರವನ್ನ ಬರೆದಿರೋದು ಶ್ರೀರಾಮ ಮಂದಿರ ಟ್ರಸ್ಟ್ನ ಅಧ್ಯಕ್ಷರು ನಿತ್ಯ ಗೋಪಾಲ್. ಮೋದಿ ಮತ್ತು ಸಿಎಂ ಯೋಗಿ ಆದಿತ್ಯನಾಥ್ ಇವರ ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ. ದೇಗುಲದ ದೇಣಿಗೆ ಲೂಟಿ ವಿಚಾರದಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ನಂಬಿದ್ದೀನಿ ನಾನು. ಈ ವಿಷಯವನ್ನ ಯಾರೂ ಕೂಡ ರಾಜಕೀಯಗೊಳಿಸಬಾರದು, ಇದರಲ್ಲಿ ರಾಜಕೀಯ ತರಬಾರದು. ಸತ್ಯಾಸತ್ಯತೆ ಇರಬೇಕು, ಜೊತೆಗೆ ತನಿಖೆ ಸೂಕ್ತವಾಗಿ ಆಗಬೇಕು, ತಪ್ಪು ಮಾಡಿರೋರಿಗೆ ತಕ್ಕ ಕ್ರಮ ತಕ್ಕ ಶಿಕ್ಷೆ ಆಗಬೇಕು. ಬಟ್ ಈ ಮಂದಿರ ಕಳ್ಳತನ ವಿಚಾರದಲ್ಲಿ ಮಾತ್ರ ನನಗೆ ಬಹಳ ನೋವಾಗಿದೆ ಅಂತ ಹೇಳಿ ಶ್ರೀರಾಮ ಮಂದಿರ ಟ್ರಸ್ಟ್ನ ಅಧ್ಯಕ್ಷ ನಿತ್ಯ ಗೋಪಾಲ್ ಅವರು ಬರೆದಿರುವಂತಹ ಪತ್ರವನ್ನು ಗಮನಿಸ್ತಾ ಇದ್ದೀರಿ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಇಬ್ಬರಿಗೂ ಬರೆದಿದ್ದಾರೆ. ಆಮೇಲೆ ಅವ್ರ ಮೇಲೆ ನಂಬಿಕೆ ಇದೆ ನಮಗೆ ಅನ್ನುವಂಥ ಪತ್ರವನ್ನು ಬರೆದಿದ್ದಾರೆ. ಆದಷ್ಟು ಬೇಗ ಈ ದೇಗುಲ ದೇಣಿಗೆ ಲೂಟಿ ವಿಚಾರದಲ್ಲಿ ಕ್ರಮ ಕೈಗೊಳ್ತಾರೆ ಅನ್ನೋ ನಂಬಿಕೆಯೂ ಕೂಡ ನನಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಮತ್ತೆ ಈ ರೀತಿಯ ಘಟನೆ ಆಗಬಾರ್ದು, ಭಯ ಬರಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಘೋಷಣೆ ಆಗಬೇಕು, ನಂಬಿಕೆ ಅಂತೂ ಇದ್ದೇ ಇದೆ ನಮಗೆ ಅಂತಂದ್ರು. ಅಯೋಧ್ಯೆ ರಾಮ ಮಂದಿರದ ಕಾಣಿಕೆ ಕಳ್ಳತನ ಪ್ರಕರಣ ಸಂಬಂಧ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದೆವು. ಚಂಪತ್ ರಾಯ್, ಅನಿಲ್ ರಾಜೀನಾಮೆ ಬಗ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಅಂದ್ರೆ ಇಬ್ಬರ ರಾಜೀನಾಮೆಯನ್ನ ಅಂಗೀಕರಿಸುವ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ. ಅವ್ರ ಮೇಲೆ ಬಂದಿರುವಂತಹ ಗಂಭೀರ ಆರೋಪದ ಬಗ್ಗೆ ಚರ್ಚೆ ಆಗಿದೆ. ಈ ಆರೋಪ ಹಿನ್ನೆಲೆಯಲ್ಲೇ ಕ್ರಮ ಕೈಗೊಳ್ಳುವ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಚಂಪತ್ ರಾಯ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ, ಅವರ ಮೇಲೂ ಕೂಡ ಆರೋಪವನ್ನು ಹೊರಿಸಲಾಗಿದೆ. ಈ ಆರೋಪದ ಚರ್ಚೆಯ ಜೊತೆಗೆ ಅವರು ಕೊಟ್ಟಿರುವಂತಹ ರಾಜೀನಾಮೆಯನ್ನ ಅಂಗೀಕರಿಸುವ ಬಗ್ಗೆಯೂ ಕೂಡ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದೆ. ಈ ದೇಣಿಗೆ ಕಳ್ಳತನ ವಿಚಾರ ಸಂಬಂಧ ಒಂದು ಕಡೆ ತನಿಖೆಯೂ ತೀವ್ರಗತಿಯಲ್ಲಿ ಸಾಗ್ತಾ ಇದೆ, ಮತ್ತೊಂದು ಕಡೆ ಒಂದಷ್ಟು ಜನ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಮತ್ತು ಉತ್ತರ ಪ್ರದೇಶ ಸರ್ಕಾರದ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದೀವಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ತಪ್ಪಿತಸ್ಥರು 8 ಜನ ಪ್ಲಸ್ ಇಬ್ಬರ ಮೇಲೆ ಏನು ಆರೋಪವನ್ನು ಹೊರಿಸಲಾಗ್ತಾ ಇದೆಯೋ ಅವರ ಮೇಲೂ ಕೂಡ ತನಿಖೆ ಆಗಬೇಕು. ಆರೋಪ ಕೇಳಿ ಬರ್ತಾ ಇರೋದ್ರಿಂದಾಗಿ ಆಲ್ರೆಡಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಅಂಗೀಕರಿಸುವ ಬಗ್ಗೆಯೂ ಕೂಡ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಚರ್ಚೆ ಕೂಡ ಆಗಿದೆ.